इदानीं श्रूयते? आम् आम् ಹಾ. ತ್ವಾ ಅನ್ನುವ ಪ್ರತ್ಯಯದ ಪ್ರಯೋಗ ಬಂದಲ್ಲೆಲ್ಲ ಅದಕ್ಕೆ ಮತ್ತೆ ವಿಕಾರಗಳಿಲ್ಲ. ಈಗ ಇದು ಒಂದು ರೀತಿ, ತುಮುನ್ ಅಂತ ಮತ್ತೊಂದಿದೆ. ಗಂತುಂ, ಹರ್ತುಂ, ಸ್ಮರ್ತುಂ, ಧರ್ತುಂ, ಯಷ್ಟುಂ, ಚಿಂತಯಿತುಂ, ತುಂ ಅಂತ ಬರುತ್ತೆ ಕೊನೆಯಲ್ಲಿ. ಅದು ಕೆಲವೊಮ್ಮೆ ತುಂ ಬರುತ್ತೆ, ಕೆಲವೊಮ್ಮೆ ಟುಂ ಬರುತ್ತೆ, ಕೆಲವೊಮ್ಮೆ ಡುಂ ಬರುತ್ತೆ, ಕೆಲವೊಮ್ಮೆ ಧುಂ ಬರುತ್ತೆ. 4 ತರ ಇದೆ. ಸಾಮಾನ್ಯವಾಗಿ ಪ್ರಯೋಗ ಮಾಡುವ ಕ್ರಮವನ್ನು ಗಮನಿಸಿದ್ರೆ ಯಷ್ಟುಂ ಅನ್ನುವಲ್ಲಿ ಟೂ ಬರುತ್ತೆ, ಬೋಧುಂ ಅನ್ನುವಲ್ಲಿ ಧೂ ಬರುತ್ತೆ, ಕರ್ತುಂ ಅನ್ನುವಲ್ಲಿ ತೂ ಬರುತ್ತೆ. ಆ ಈ ಅಂತ ಬಂದು ಅದು ಮತ್ತೆ ಅದು ಅರ್ಥ ಸ್ವಲ್ಪ ಆದ್ರೆ ನಿಮಗೆ ಸುಲಭದಲ್ಲಿ ಗುರುತಿಸ್ಲಿಕ್ಕೆ ಆಗತ್ತೆ. ಅರ್ಥ ಆಗದೆ ಇದ್ದಾಗ ಇಷ್ಟರಿಂದ ನಾನು ಕೇವಲ ಇದೊಂದು ಟ್ರಿಕ್ಸ್ ಹೇಳ್ಕೊಡುದು ಅಷ್ಟೇ ನಿಮ್ಗೆ. ಇದೇ ತರ ಈಗ ಆ ಆ, ಯಾವುದೋ ಒಂದು ಶಬ್ದ ಉಕಾರಾಂತವಾಗಿ ತುಮ್ ಅಂತಾನೆ ಇದೆ, ಓ ತು ಅಂತಿದೆ. ಓ ತುಂ ಪಶ್ಯತಿ ಅಂತಿದೆ. ನಿಮ್ಗೆ ಅದು ಅರ್ಥ ಗೊತ್ತಿಲ್ಲದೆ ಇದ್ದಾಗ ಓ ಇದು ತುಮನ್ ಪ್ರತ್ಯಯ ಅಂತವ್ಯ ಅಂತ ನೀವು ಅನ್ಕೋತೀರಿ. ಹ್ಮ್ ಆದ್ರೆ ಓ ತುಮ್ ಅನ್ನುವಲ್ಲಿ ಓತು ಅಂದ್ರೆ ಇಲಿ ಇದು ಬಂತು ನಿಮಗೆ. ಓತು ಇಲಿಯನ್ನು ನೋಡಿದೆ, ನೋಡಿದ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಗೊತ್ತಿಲ್ಲದೆ ಕೆಲವೊಂದ್ ಸರ್ತಿ ಇದು ಇಂಥ ಶಬ್ದ ತುಂಬಾ ಅಪರೂಪ. ಧಾತುಂ, ಧಾತು ಅಂತ ಶಬ್ದ ಇದೆ, ಧಾತುಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ ಆಗುತ್ತೆ. ಅದನ್ನ ಧಾತುಂ ಅಂತ ಆಗುವ ಸಾಧ್ಯತೆಗಳು ಇರ್ತವೆ. ಕೆಲವೊಮ್ಮೆ ನಮ್ಗೆ ಅದು ಶತ್ರು ಅದು ತುಮುನ್ ಪ್ರತ್ಯಯ ಅಂತ ಭ್ರಮಿಸುವ ಸಾಧ್ಯತೆ ಇರುತ್ತೆ. ಅಂತಹ ಪ್ರಸಂಗಗಳನ್ನ ಗಮನಿಸಿ ಅಂತ ಜಾಗದಲ್ಲಿ ನಾವು ಸಿಕ್ಕಿ ಬೆಳೆದ ಹಾಗೆ ನಮ್ಮನ್ನ ಆ ಶಬ್ದಗಳಲ್ಲಿ ರಕ್ಷಿಸಿಕೊಳ್ಬೇಕಾದ್ದು ಮುಖ್ಯ. ಇದು ಇನ್ನೊಂದು ರೀತಿ ಲ್ಯಪ್ ಅಂತ ಬರುತ್ತೆ. ಲ್ಯಪ್ ಅಂತ ಬಂದಾಗ ಅದು ಹಾಗೇನೆ ಇದೇ ಧಾತುಗಳಿಗೆ ಎಲ್ಲವೂ ಕೂಡ ಯಾವುದೋ ಒಂದು ಕೆಲಸದ ವಿಷಯವನ್ನ ಕಂಟಿನ್ಯೂ ಮಾಡುವುದನ್ನ ಹೇಳುತ್ತೆ. ಒಂದೋ ಭೂತ ಕಂಟಿನ್ಯೂ ಆಗುತ್ತೆ, ಒಂದು ಪ್ರೆಸೆಂಟ್ ಕಂಟಿನ್ಯೂ ಆಗುತ್ತೆ, ಒಂದು ಮುಂದೆ ಕಂಟಿನ್ಯೂ ಆಗುತ್ತೆ. ಈಗ ಕರ್ತುಂ ಅನ್ನುವಲ್ಲಿ ಮಾಡಲು, ಇನ್ನು ಮಾಡಲಿಲ್ಲ. ಹಾಡಲು ಮೈಕನ್ನ ತೆಗೆದುಕೊಂಡ, ಹಾಡಿಲ್ಲ ಇನ್ನು. ಹಾಡಲು, ಹ್ಮ್ ನಿದ್ದೆ ಮಾಡಿ ಎದ್ದು ಹಾಡಲು ಉದ್ಯುಕ್ತನಾದ. ಹ್ಮ್ ಆಗ ಒಂದು ಕೆಲಸ ಆಯ್ತು, ಇನ್ನೊಂದು ಕೆಲಸ ಆಗ್ಬೇಕಿದೆ. ಹ್ಮ್ ಆಗ್ಬೇಕಿರುವ ಕೆಲಸದ ಬಗ್ಗೆ ಅಲ್ಲಿ ಒಂದು ಸಿದ್ಧತೆ ಇದೆ ಅನ್ನುವ ಕಾರಣಕ್ಕೆ ಅದು ತುಮುನ್ ಪ್ರತ್ಯಯದ ಬಳಕೆ ಆಗುತ್ತೆ. ಇದು 3 ಪ್ರಧಾನವಾಗಿ ನೆನಪಿರ್ಬೇಕಾದ್ದು. ಒಂದು ತ್ವಾ, ಇನ್ನೊಂದು ತುಮುನ್, ಇನ್ನೊಂದು ಲ್ಯಪ್. ಇದು ಎಲ್ಲ ಕಡೆನೂ ನಿಮಗೆ ಕಾಮನ್. ಉಳಿದಂತೆ ಬೇರೆ ಪ್ರತ್ಯಯಗಳು ಬಂದಾಗ ಅದು ಶಬ್ದ ಆಗುತ್ತೆ. ಅವ್ಯಯ ಅಂದ್ರೆ ಅದಕ್ಕೆ ವಿಕಾರ ಇಲ್ಲ ಅಂತ ಅರ್ಥ. ಶಬ್ದ ಹ್ಮ್ ಅಂದಾಗ ಅದು ಸ್ತ್ರೀಲಿಂಗನೋ ಪುಲ್ಲಿಂಗನೋ ನಪುಂಸಕಲಿಂಗನೋ ಮತ್ತೆ ನೋಡ್ತೇವೆ. ಆಮೇಲೆ ಅದರ ಮುಂದಿನ ವಿವರ ಗೊತ್ತಾಗುತ್ತೆ. ಧನ್ಯವಾದಗಳು. ಅದು ಪಾಠದಲ್ಲಿ ಎಲ್ಲಿ ಬಂದಾಗ್ಲೂ ನೀವೊಂದು 3-4 ಪಾಠ ಹಿಂದಿದ್ದಾಗ್ಬೋದು, ಮುಂದಿದ್ದಾಗ್ಬೋದು, ಸುಮ್ಮನೆ ತ್ವಾ ತುಮುನ್ ಲೆಪ್ಪುಗಳನ್ನ ಗಮನಿಸಿ ಅದನ್ನ ಒಂದ್ ಕಡೆ ಬರ್ಕೊಳ್ತಾ ಹೋಗಿ. ಆವಾಗ ಹ್ಮ್ ನಿಮ್ಗದು 10-15 ಪದಗಳು ಹಾಗೆ ನಿಮ್ಗೆ ಪರಿಚಯ ಆಯ್ತು ಅಂದಾಗ ಮತ್ತೆ ಮುಂದೆ ಅದು ಹ್ಮ್ ಒಂದ್ಸತ್ ಬಳಸಿ ಗೊತ್ತಾದ್ರೆ ಅಥವಾ ಉಪಯೋಗಿಸಿದ್ದನ್ನ ನೀವು ಆ ಓದಿದ್ರೆ ಅವಾಗ ಆ ಶಬ್ದ ಇನ್ನು ಮುಂದೆ ಮತ್ತೆ ನಿಮಗೆ ಸಂದೇಹಕ್ಕೆ ಕಾರಣ ಆಗುದಿಲ್ಲ, ಡೌಟ್ ಇರಲ್ಲ. ಹ್ಮ್ ಹ್ಮ್. ಆಯ್ತು ವರ್ಷಾಕಾಲ, ಗುರು. ಹ, ನಾವು ಅದರ ಅಭ್ಯಾಸ ನೋಡ್ತಾ ಇದ್ವಿ. ಅದರ ಕೊನೆಯ ಸಾಲಿನಲ್ಲಿ ತ್ವಂ ಮತ್ತೆ ಅಹಂ ಅನ್ನುವ ಶಬ್ದದ ಬಳಕೆಯ ಬಗ್ಗೆನೂ ನಾವು ನೋಡಿದ್ವಿ. ತ್ವಂ ಮತ್ತು ಅಹಂ ಎರಡು ಶಬ್ದ ಚೆನ್ನಾಗಿ ನಮ್ಗೆ ಅಭ್ಯಾಸ ಆಗ್ಬೇಕು. ತ್ವಂ ಅಂದ್ರೆ ನೀನು, ಅಹಂ ಅನ್ನೋದು ನಾನು. ಇದಕ್ಕೆ ಲಿಂಗದ ಬೌಂಡ್ರಿ ಇಲ್ಲ. 3 ಲಿಂಗಗಳಲ್ಲೂ ಸಮಾನ. ಯಾಕೆಂದ್ರೆ ನಾನು ಅಂತ ಒಂದು ಹೆಣ್ಮಗಳು ಹೇಳುವಾಗ್ಲೂ ನಾನು ಅಂತಾನೆ ಹೇಳುದು, ನೀನು ಅಂತ ಒಂದು ಗಂಡು ಮಗು ಹೇಳುವಾಗ್ಲೂ ನೀನು ಅಂತಾನೆ ಹೇಳುದು. ಅಲ್ಲಿ ಆ ಗಂಡಿಗೆ ನೀನು ಅಂತ ಹೇಳುವಾಗ ನೀನುನು, ಹೆಣ್ಣಿಗೆ ಹೇಳುವಾಗ ನೀನುಳು ಅಂತ ಹೇಳಲ್ಲ. ಅಲ್ಲಿ ಅವನು ಅವಳು ಇದ್ದ ಹಾಗೆ ನಾನುನು ನಾನುಳು ಅಂತಿಲ್ಲ, ನೀನುನು ನೀನುಳು ಅಂತಿಲ್ಲ. ಎಲ್ಲ
ವಸ್ತುಗಳನ್ನು, ವ್ಯಕ್ತಿಗಳನ್ನು ಸಮಾನವಾಗಿ ಈ ಎರಡು ಶಬ್ದಗಳು ಬಳಸಿಕೊಳ್ತವೆ. ಆದ್ರಿಂದಾಗಿ ಈಗ ಕಿಂ ಇತ್ಯಾದಿ ಶಬ್ದಗಳೆಲ್ಲ ಬಂದಾಗ ಒಂದ್ ಕಡೆ ಕಹ ಆಗುತ್ತೆ, ಒಂದ್ ಕಡೆ ಕ ಆಗುತ್ತೆ, ಒಂದ್ ಕಡೆ ಕಿಮ್ ಆಗುತ್ತೆ. ಆದ್ರೆ ಈ ಎರಡು ಶಬ್ದ ಮಾತ್ರ ನಮ್ಮ ಬಳಕೆಯಲ್ಲಿರುವ ಅತ್ಯಂತ ಆ ವ್ಯಾಪ್ತವಾದ ಶಬ್ದ. ಆದ್ರಿಂದ ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹಿಂದೆ ಅಹಂ ಆವಾಂ ವಯಂ ತ್ವಂ ಯುವಾಂ ಯೂಯಂ ಅಂತ ಇಷ್ಟು ಬಂದಿತ್ತು. ಅದರ ದ್ವಿತೀಯ, ತೃತೀಯ, ಚತುರ್ಥಿ ಇತ್ಯಾದಿಗಳನ್ನೆಲ್ಲ ನೀವು ಶಬ್ದ ಮಂಜರಿಯಲ್ಲಿ ಒಂದ್ಸರ್ತಿ ತೆಗೆದು ನೋಡಿದ್ರೆ ಅದರ ಬಳಕೆಯ ಕ್ರಮ ನಿಮಗೂ ಅರ್ಥ ಆಗುತ್ತೆ. ಮಮ ಹಸ್ತೆ ಅಂತ ಇದೆ ಅಲ್ಲಿ. ತವ ಹಸ್ತೆ, ಮಮ ಹಸ್ತೆ. ತವ ಅನ್ನೋದು ನಿನ್ನ ಕೈ, ಮಮ ಅನ್ನೋದು ನನ್ನ ಕೈ, ಮಾಂ ಅನ್ನೋದು ನನ್ನನ್ನು, ತ್ವಾಂ ಅನ್ನೋದು ನಿನ್ನನ್ನು. ಹೀಗೆ ಆ ಬಳಕೆ ಮುಂದೆ ಬರ್ತಾ ಹೋಗುತ್ತೆ. ನಾವು ಅದಕ್ಕೆ ಒಂದು ಗಮನ ಎಕ್ಸ್ಟ್ರಾ ಕೊಟ್ಟಿರ್ಬೇಕು. ವೃಷ್ಟಿ ಖಲು ಪತತಿ ಕಥಂ ಗಮಿಷ್ಯಸಿ. ನೋಡಿ ಅಲ್ಲಿ ಪ್ರಶ್ನೆ ಗಮಿಷ್ಯಸಿ. ಮಮ ಹಸ್ತೆ ಛತ್ರಂ ವರ್ತತೆ. ಗಮಿಷ್ಯಸಿ ಅನ್ನೋದು ನೀನ್ ಹೇಗ್ ಹೋಗ್ತಾ ಇದ್ದಿ, ಹೇಗ್ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ನಿನಗೆ? ಅಯ್ಯೋ ನನ್ನ ಹತ್ರ ಕೊಡೆ ಇದೆ. ಛತ್ರಂ ಜನಾನ್ ಆತಪಾತ್ ವೃಷ್ಟೇಶ್ಚ ರಕ್ಷತಿ. ಛತ್ರ ಅಂದ್ರೆ ಮೇಲ್ಛಾವಣಿ ತರ ಇರುವ ಒಂದು ಕವರ್. ಈ ಛತ್ರವು ಜನರನ್ನು ಬಿಸಿಲಿನಿಂದಲೂ ಮಳೆಯಿಂದಲೂ ರಕ್ಷಿಸುತ್ತದೆ. ಅದರಿಂದಾಗಿ ಇದಕ್ಕೆ ಆತಪತ್ರ, ವರ್ಷತ್ರ ಅಂತ ಕರೀತಾರೆ. ಇದು ಎರಡು ಹೆಸರುಗಳು ಬೇರೆ ಬೇರೆ, ನಮಗೆ ಸಮಾನ ಪದವಾಗಿ ನಾವು ಬಳಸ್ತೇವೆ. ಆತಪತ್ರ ಅಂದ್ರೆ ಬಿಸಿಲಿಗೆ ಬಳಸುವಂಥದ್ದು, ವರ್ಷತ್ರ ಅಂತಂದ್ರೆ ಮಳೆಗೆ ಬಳಸುವಂಥದ್ದು. ನಾವು ಛತ್ರಿ ಅಂತ ಎರಡಕ್ಕೂ ಒಂದೇ ಬಳಸ್ತೇವೆ. ಆದರೆ ನಿಜವಾಗಿ ಅದರ ಬಳಕೆಯಲ್ಲಿ ವ್ಯತ್ಯಾಸ ಇರುವುದನ್ನ ಪ್ರಾಚೀನರು ಚಂದ ಗಮನಿಸಿದ್ದಾರೆ. ಜನಾಃ ಕಿಂಕೃತ್ವ ಕುತ್ರ ಗತಾಃ. ಇದೆ. ಹ? ಒಂದು ಪ್ರಶ್ನೆ ಇದೆ. ಹ. ಆ, ಸಂಚನ್ನಂ ಯಾವುದು, ಅದರದ್ದು ಪದಸ್ವರೂಪ ಬೇಕಾಗಿತ್ತು. ಯಾವ್ದು? ಸಂಚನ್ನಂ. ಸಂಚನ್ನಂ ಅಂದ್ರೆ ಆವರಿಸಿದ್ದು ಅಂತ ಅರ್ಥ. ಅದು ಆ ಕ್ತ ಅನ್ನುವ ಒಂದು ಪ್ರತ್ಯಯ ಇದೆ. ಸಂಪನ್ನಂ ಅಂತ ಅನ್ನುವ ಶಬ್ದದಲ್ಲಿ ನಾವು ಏನು ಕೇಳ್ತೇವೋ ಅದೇ ಶಬ್ದ ಸಂಚನ್ನ. ಅದು ಕ್ತ ಆವರಿಸಲ್ಪಟ್ಟಿದೆ. ಗತಃ, ಗತಂ, ಗತವಾ, ಅದು ಗತ ಗತ ಅಂತ ನಾವು ಇಲ್ಲಿ ಮಾತ್ರ ಹಾಗೆ ಕೆಲವು ಧಾತುಗಳಿಗೆ ಮಾತ್ರ ಅದು ಯಾವುದು ಅಂತ ನಿಮಗೆ ಶಬ್ದ ನೋಡಿ ಗೊತ್ತಾಗುದಿಲ್ಲ. ನಾನೀಗ ಹೇಳಿದ್ದನ್ನು ನೆನ್ಪಿಟ್ಕೊಂಡೇ ಮುಂದೆ ಪ್ರತಿ ಸರ್ತಿಯೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ಕೆಲವೇ ಪದ ಇರುದು. ಸಂಪನ್ನ, ಸಂಚನ್ನ, ಪದಧಾತು ಮತ್ತು ಛದಿರ್ ಈ ಧಾತುಗಳಿಗೆ ಕ್ತ ಪ್ರತ್ಯಯ ಬಂದಾಗ ಅದರ ರೂಪ ನಕಾರ ಒತ್ತು ಕೊಟ್ಟು ಬರುತ್ತೆ. ಅದರದೊಂದು ಕೆಲವು ಶಬ್ದಗಳಿಗಿರುವ ಅಪರೂಪದ ವ್ಯವಸ್ಥೆ ಅದು. ಇಲ್ಲಿದ್ರೆ ತ ಅಂತಾನೆ ಬರುತ್ತಲ್ವಾ, ಗೀತಾ ಅಂತೆಲ್ಲ. ಅದೇ ಸ್ತುತಃ ಅದ ತ ಇದು ಕ್ತ ಅನ್ನೋದರ ಒಂದು ರೂಪ. ಸಂಪನ್ನ, ಸಂಚನ್ನ ಇತ್ಯಾದಿ. ಪ್ರಸಿದ್ಧವಾದದ್ದು ಕೃತ, ಸ್ಮೃತ, ಧೃತ, ವೃತ ಇತ್ಯಾದಿ. ಇದು ಬಿಟ್ಟು ಟ ಹೇಗೆ ಅಲ್ಲಿ ತುಮುನ್ ಪ್ರತ್ಯಯದಲ್ಲಿ ಟುಮ್ ಡುಮ್ ಅಂತ ಬಂತೋ ಹಾಗೆ ಇಲ್ಲೂ ಕೂಡ ಕೃಷ್ಟಂ, ಕೃಷ್ಟ ಅಂದ್ರೆ ಉಳಲ್ಪಟ್ಟದ್ದು, ಅಲ್ಲಿ ಟ ಬಂತು. ಅದು ತಾ ಪ್ರತ್ಯಯನೇ ಶಕಾರ ಇರುವುದರಿಂದ ತ ಕೆಟ್ಟ ಬಂದು ಕೃಷ್ಟ ಆಗತ್ತೆ. ಧೃತ ಒಂದು ರೀತಿ ಆದ್ರೆ, ಕೃಷ್ಟ ಇನ್ನೊಂದು ರೀತಿ ಆದ್ರೆ, ಬದ್ಧ ಅನ್ನೋದು ಅದು ಕೂಡ ಕ್ತ ಪ್ರತ್ಯಯಾಂತವಾದ ಶಬ್ದ. ಬದ್ಧ, ಬುದ್ಧ, ನದ್ಧ. ಇನ್ನು ಇದು ಬಿಟ್ರೆ ಇನ್ನೊಂದು ಢ ಅಂತ ಬರುತ್ತೆ. ಊಢ ಅಂತಿದೆ. ಊಢ ಅಂದ್ರೆ ಮದುವೆಯಾದವನು, ಮದುವೆಯಾದನು ಅನ್ನೋ ಅರ್ಥದಲ್ಲಿ. ಆಗ ಕ್ತ ಪ್ರತ್ಯಯಕ್ಕೆ ಢ ಅನ್ನೋದು ಅಲ್ಲಿ ಹಕಾರ ಇರೋದ್ರಿಂದ ಅದರ ಜೊತೆಗೆ ಸೇರಿದಾಗ ಢ ಬರುತ್ತೆ ಅಂತ ನಿಯಮ. ಹಾಗಾಗಿ ಈ ಶಬ್ದಗಳು ಕ್ತ ಅಥವಾ ತುಮುನ್ ಇತ್ಯಾದಿಗಳಲ್ಲಿ ಕೊನೆಯ ಅಕ್ಷರದ ಗಮನದಲ್ಲಿ ನೋಡಿದಾಗ
ಈ ಸಂಪನ್ನ ಸಂಚನ್ನ ಮಾತ್ರ ಪಕ್ಕ ಗೊತ್ತಾಗುದಿಲ್ಲ. ಅದನ್ನ ನಾವು ಶಬ್ದ ನೆನ್ಪಿಟ್ಕೊಂಡು, ಇಂಥ ತುಂಬಾ ಇಲ್ಲ ಆದ್ರಿಂದಾಗಿ ಅದು ಇರುದೇ ಒಂದು 4-5 ಅಷ್ಟೇ. ಸೊ ಇದು ಅವ್ಯಯನ ಶಬ್ದನ? ಶಬ್ದ ಶಬ್ದ ತ ಪ್ರತ್ಯಯ ಬಂದಾಗ ಶಬ್ದ ಅಲ್ವಾ. ಶಬ್ದ, ಹಾ. ಸರಿ. ಅವ್ಯಯ ಅಂತ ಹೇಳಿದ್ದು 3 ತ್ವಾ ತುಮುನ್ ಲ್ಯಪ್. ಓ, ಸರಿ. ಥ್ಯಾಂಕ್ ಯು. ಈಗ ಉತ್ತರ ಹೇಳ್ತಾ ಹೋಗಿ ಒಬ್ಬೊಬ್ರೆ. ಜನಾಃ ಕಿಂ ಕೃತ್ವಾ ಕುತ್ರ ಗತಾಃ. ಯಾರು ನೋಡಿದಿರಿ? ಜನಾಃ ಸ್ವೀಯಾನಿ ಕರ್ಮಾಣಿ ತ್ಯಕ್ವಾ ಗೃಹಂ ಗತಾಃ. ಸಮೀಚೀನಂ. ನೆಕ್ಸ್ಟ್. ಪಕ್ಷಿಣಃ ಶೈತ್ಯೇನ ಪೀಡಿತಾಃ ಕುತ್ರ ತಿಷ್ಠಂತಿ. पक्षिणः शैत्येन पीडिताः वृक्षाणां शाखासु तिष्ठन्ति. ಸಮೀಚೀನಂ. ತಿಷ್ಠಂತಿ ಅಂದ್ರೆ ಉಳ್ಕೊಳ್ತಾವೆ. ಎಲ್ಲಿ ಉಳ್ಕೊಳ್ತಾವೆ? ನಮಗೆ ತಿಷ್ಠಂತಿ ಅಂದ್ರೆ ತಲೆಯಲ್ಲಿ ತಕ್ಷಣ ಬರೋದು ನಿಲ್ತಾವೆ ಅಂತ. ಹೌದು, ಅದು ಒಂದು ಅರ್ಥ. ಅದರದ್ದು ಬಳಸುವಾಗ ಎಲ್ಲಿ ಇರ್ತಾವೆ ಅನ್ನೋದನ್ನು ಕೇಳುವಾಗ್ಲೂ, ಎಲ್ಲಿ ವಾಸಿಸ್ತಾವೆ ಅಂತ ಕೇಳುವಾಗ ಗತಿ ನಿವೃತ್ತವು ಅಂತ ಇರುದು. ಚಲನೆ ಇಲ್ಲ ಅಂತ. ಅದು ಎಲ್ಲೋ ಒಂದ್ ಕಡೆ ಉಳ್ಕೊಳ್ಳೋದು ಅಂದ್ರೆ ಹಾಗೆ ಅಲ್ವಾ. ನಾವು ಮಳೆಯಿಂದ ರಕ್ಷಿಸಿಕೊಳ್ಳುವುದು ಅಂದ್ರೆ ನಮ್ಮ ಚಲನೆ ಮಳೆ ಬಾರದೆ ಇರುವ ಜಾಗದಲ್ಲಿ ಒಂದು ಕಡೆ ಸ್ಥಿರವಾಗಿ ಉಳಿಯತ್ತೆ. ಅದು ತಿಷ್ಠಂತಿ. ಮುಂದೆ. ಗುರುಗಳೇ, ವಾಸ ಅನ್ನೋದು ಸಂಸ್ಕೃತ ಪದ. ಹೌದು, ವಾಸ ಅನ್ನೋದು ವಸ ನಿವಾಸೆ ಅಂತ ಧಾತು. ಕೆ ಕ್ಷೇತ್ರಾಣಿ ಕರ್ಷಂತಿ. कृषीवलाः ಕ್ಷೇತ್ರಾಣಿ ಕರ್ಷಂತಿ. ಕೃಷಿವಲಾಹ ಅಂದ್ರೆ ಫಾರ್ಮರ್ಸ್. ಕ್ಷೇತ್ರಾಣಿ ಅಂದ್ರೆ ಫೀಲ್ಡ್ಸ್. ಸಮೀಚೀನ. ಕರ್ಷಂತಿ ಅಂದ್ರೆ ದೇ ಆರ್ ಪ್ಲೌಯಿಂಗ್. ಪ್ಲೌಯಿಂಗ್ ಕರೆಕ್ಟ್. ಕೃಷಿ ಅನ್ನೋದು ಕರ್ಷಣ, ನೆಲದ ಮಣ್ಣನ್ನ ಅಗದು ಸರಿ ಮಾಡುದು, ಹದ ಮಾಡುದು. ಭೂಮಿಯನ್ನ ಬಿತ್ತಲಿಕ್ಕೆ, ಬೀಜ ಹಾಕ್ಲಿಕ್ಕೆ, ಮುಂದೆ ಸೀಡ್ಸ್ ಗಳನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ಲಿಕ್ಕೆ ಬೇಕಿರುವ ಮಣ್ಣಿನ ಹದ ಮಾಡುವಿಕೆಯನ್ನ ಕರ್ಷಂತಿ ಅಂತಾರೆ. ಅಂದ್ರೆ ಕೆಳಗಿನ ಭಾಗ ಮೇಲಕ್ಕೆ ಬರುತ್ತೆ, ಮೇಲಿನ ಭಾಗ ಕೆಳಕ್ಕೆ ಹೋಗುತ್ತೆ. ಪುಡಿ ಪುಡಿಯಾಗಿ ಹದವಾಗಿ ಬೀಜ ಬಿದ್ರೆ ಬೇರು ಬೆಳಿಲಿಕ್ಕೆ ಬೇಕಿರುವ ಒಂದು ಮೆತ್ತನೆಯ ಸ್ವರೂಪ ನಿರ್ಮಾಣ ಆಗುತ್ತೆ. ಕುತ್ರ ಧಾನ್ಯಾನಿ ವಪಂತಿ. ಪೃಷ್ಠೇಷು ಕ್ಷೇತ್ರೇಷು. ಹೇಳಿ ಹೇಳಿ. ಯಾರೊಬ್ರು ಹೇಳಿ. ನಾನು ಹೇಳ. ತೇ ಕೃಷ್ಟೇಷು ಕ್ಷೇತ್ರೇಷು ಧಾನ್ಯಾನಿ ವಪಂತಿ. ಕೃಷ್ಟೇಶು ಅಂದ್ರೆ ಭೂಮಿಗೆ ಉಳುವ ಕೆಲಸ ಆಗಿದ್ರೆ, ನೆಲದ ಮಣ್ಣಿನ ವ್ಯವಸ್ಥೆಯನ್ನು ಸರಿಯಾಗಿ ಆಗಿದ್ರೆ ಅದು ಕೃಷ್ಟ. ಕೃಷ್ಟೇಶು ಕ್ಷೇತ್ರೇಶು ಧಾನ್ಯಾನಿ ವಪಂತಿ. ಸಮೀಚೀನ. ವಪಂತಿ ಅಂದ್ರೆ ಹೂಳೋದ, ಸೀಡನ್ನ ಭೂಮಿಯ ಒಳಗೆ ಹಾಕುದು. ವಪ ಬೀಜಾವಾಪೆ ಅಂತ ಧಾತು. ಬೀಜವನ್ನ ಭೂಮಿಯಲ್ಲಿ ಬಿತ್ತುವುದಕ್ಕೆ ವಪನ ಅಂತ ಹೇಳ್ತಾರೆ. ಎರಡು ಅರ್ಥ ಇದೆ ಇಲ್ಲಿ. ವಪಂತಿ ಅಂತಂದ್ರೆ ಬೀಜ ಬಿತ್ತುವುದು. ಕಸ್ಮಿನ್ ಕಾಲೇ ಕಾನಿ ಜಲೇನ ಪೂರ್ಣಾನಿ ಭವಂತಿ. ಹೇಳಿ ನೆಕ್ಸ್ಟ್. ಯಾರಿದ್ದಾರೆ? ವರ್ಷಾಕಾಲೆ. ವರ್ಷಾಕಾಲೆ. ವರ್ಷಾಕಾಲೆ ಕೂಪಾः ಸರಾಂಸಿ ಚ ಜಲೇನ ಪೂರ್ಣಾನಿ ಭವಂತಿ. ಸರಿ. ಕೂಪಾಹ ಅಂದ್ರೆ ಬಾವಿಗಳು. ಸರಾಂಸಿ ಅಂದ್ರೆ ನದಿ, ಸ್ತೋತ್ರಗಳು, ನೀರಿನ ಸ್ತೋತ್ರ. ಸರೋವರಗಳು. ಸರಾಂಸಿ ಅಂದ್ರೆ ಕೆರೆಗಳು.
ಕೇವಲ ನದಿ ತುಂಬಿದ್ರೆ ಉಪಯೋಗ ಇಲ್ಲ. ಕೆರೆ ಬಾವಿಗಳು ತುಂಬಿದ್ರೆ ಮಾತ್ರ ನದಿ ತುಂಬತ್ತೆ. ಯಾವಾಗ ಕೆರೆ ಬಾವಿಗಳು ಮುಚ್ಚೋಗುತ್ತೋ ನದಿನೂ ಸತ್ತೋಗುತ್ತೆ. ನಮ್ಗೆ ಈ ವ್ಯವಸ್ಥೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆರಾಮವಾಗಿ ಮನೆ ಬಾವಿಯನ್ನೆಲ್ಲ ಮುಚ್ಚಿ ಪಕ್ಕದಲ್ಲಿರುವ ಕೆರೆಗಳನ್ನೆಲ್ಲ ಮಣ್ಣು ಹಾಕಿ ಅದರಲ್ಲಿ ಒಂದು ಓಡಾಡ್ಲಿಕ್ಕೆ ಪಾತ್ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಮುಗಿಸ್ಬಿಡ್ತೇವೆ. ವಸ್ತುತಃ ನದಿ ಉಳಿಬೇಕು ಅಂದ್ರೆ ಯಾವುದೇ ನದಿ ಇರ್ಬೋದು, ಸಣ್ಣ ನದಿನೋ ದೊಡ್ಡ ನದಿನೋ, ಅಕ್ಕಪಕ್ಕದಲ್ಲಿ ಊರಿನ ಸುತ್ತ ಎಲ್ಲ ಜಾಗದಲ್ಲೂ ನದಿ ಕೆರೆಗಳಿದ್ರೆ ಮಾತ್ರ ಅದು ಬದುಕುತ್ತೆ. ಆದ್ರಿಂದ ಸಂಸ್ಕೃತದಲ್ಲಿ ಅದಕ್ಕೆ ಸರಸ್ವತಿ ಅಂತ ಹೆಸರು. ನದಿಗೆ ಸರಸ್ವತಿ ಅಂತ ಒಂದು ನದಿ ಇದೆಯಲ್ವಾ, ಅದು ಬಿಟ್ಟು ಸರಸ್ವತಿ ಅಂತ ಹೆಸರಿರುವುದು ಯಾಕೆ ಅಂದ್ರೆ ಸರಸ್ ಅಂದ್ರೆ ಸರೋವರಗಳು, ವತಿ ಅಂದ್ರೆ ಉಳ್ಳದ್ದು, ಸರೋವರ ಉಳ್ಳದ್ದು ಸರಸ್ವತಿ. ಸಣ್ಣ ತೊರೆಗಳು, ಸಣ್ಣ ಕೆರೆಗಳು, ಸಣ್ಣ ಬಾವಿಗಳು ಇವೆಲ್ಲ ಇದ್ರೆ ಒಳ ಹರಿವು ಚೆನ್ನಾಗಿ ಆಗತ್ತೆ. ಆವಾಗ ನದಿಯಲ್ಲಿ ಚೆನ್ನಾಗಿ ನೀರು ತುಂಬಿಕೊಳ್ಳುತ್ತೆ. ಅದು ಕೆರೆ ಬಾವಿಗಳಿಗೂ ನೀರು ಕೊಡುತ್ತೆ, ಜೊತೆಗೆ ತಾನು ಕೂಡ ತುಂಬಿ ಹರಿಯತ್ತೆ. ಯಾವಾಗ ಇದೆಲ್ಲ ನಷ್ಟವಾಗುತ್ತೋ ಎಲ್ಲ ಸರಾಂಸಿ ಅನ್ನೋ ಶಬ್ದದಲ್ಲಿ ನಮ್ಗೆ ಕೇವಲ ಕೊನೆಗೆ ಅದರ ಕುರುಹು ಮಾತ್ರ ಇರುತ್ತಷ್ಟೇ. ಲೇಕ್ ವ್ಯೂ ಅಂತ ಒಂದು ಬಿಲ್ಡಿಂಗ್ ಕಟ್ಟಿ ಅದರ ಗದರೊಳಗೆ ಕೊಡ್ತಾರೆ. ಅದು ಜೋರ್ ಮಳೆ ಬಂದಾಗ ಒಂದ್ಸಲ ಗೊತ್ತಾಗುತ್ತೆ, ಓ ಇಲ್ಲಿ ಹಿಂದೊಂದು ಲೇಕ್ ಇತ್ತು ಅಂತ. ಅಷ್ಟೇ. ಮನೆಯೆಲ್ಲ ಛಾವಣಿ ಅದರ ತುಂಬಿ ವಸ್ತುಗಳೆಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇರುತ್ತೆ 2 ದಿವಸ. ನದ್ಯಃ ಕಥಂ ಪ್ರವಹಂತಿ? ಹೇಳಿ ನೆಕ್ಸ್ಟ್. ನದ್ಯಃ ಕೂಲಾನಿ ಭಂಜಯಂತ್ಯಃ ಪ್ರವಹಂತಿ. ಕೂಲಾನಿ ಅಂದ್ರೆ ದಡಗಳು, ನದಿಯ ದಡಗಳು, ದಂಡೆಗಳು. ದಂಡೆ. ಅದನ್ನು ಸೀಳ್ಕೊಂಡು, ಭಂಜಯಂತ್ಯ ಅಂದ್ರೆ ಸೀಳಿಕೊಂಡು. ಹ. ಕುತ್ರ ತೃಣಾನ್ಯುತ್ಪದ್ಯಂತೆ? ಭೂಮೌ ತೃಣಾನಿ ಉತ್ಪದ್ಯಂತೆ. ಕೆ ಪಲ್ಲವಿತಾಃ ಭವಂತಿ? ವೃಕ್ಷಾಃ ಲತಾಶ್ಚ ಪಲ್ಲವಿತಾಃ ಭವಂತಿ. ಛತ್ರಂ ಜನಾನ್ ಕಾಭ್ಯಾಂ ರಕ್ಷತಿ? ಛತ್ರಂ ಜನಾನ್ ಆತಪಾತ್ ವೃಷ್ಟೇಶ್ಚ ರಕ್ಷಂತಿ. ಛತ್ರಸ್ಯ ನಾಮಾಂತರಂಕೆ? ಛತ್ರಸ್ಯ ನಾಮ ಆತಪತ್ರಂ ವರ್ಷತ್ರಂ ಇತಿ. ವರ್ಷತ್ರಂಚ ಇತಿ. ಅದು ಸಂಸ್ಕೃತದಲ್ಲಿ ಚ ಅನ್ನೋದು ಕೊನೆಗೆ ಬರುತ್ತೆ. ನಾವು ಕನ್ನಡದಲ್ಲಿ ಮತ್ತು ಅನ್ನೋದನ್ನ ಮಧ್ಯ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ. ಸರಿ, ಮುಂದಿನ ಪಾಠಕ್ಕೆ ಹೋಗೋಣ. ಏಕವಿಂಶಃ ಪಾಠದ ಮೊದಲ ಸಾಲು ಮಾತ್ರ ಇವತ್ತು ನೋಡೋಣ. ಅತೀವ ಪ್ರಭೂತಂ ಶ್ರೇಷ್ಠೀ ವಿತ್ತಂ. ಅತೀವ ಬಹಳ, ಪ್ರಭೂತಂ ಬೇಕಾದಷ್ಟು, ಶ್ರೇಷ್ಠೀ ಧನಿಕ, ವಿತ್ತಂ ದುಡ್ಡು. ವಿತ್ತ ಅಂದ್ರೆ ಸಂಪತ್ತು, ವಿತ್ತ ಅಂದ್ರೆ ಧನ. ಪೂರ್ವಂ ಚೌಳದೇಶೆ ದೌ ಸ್ವಖಾಯೋ ಆಸ್ತಾಂ. ಪೂರ್ವಂ ಅಂದ್ರೆ ಹಿಂದೆ, ಚೋಳದೇಶೆ, ಚೋಳ ಅಂತ ಈಗ ತಮಿಳುನಾಡಿನ ಕೆಲವು ಭಾಗಗಳನ್ನ ಅನುಸರಿಸಿ ಹೇಳುವ ಚೋಳ ಭೂಮಾತಾ ಅಂತೆಲ್ಲ ಪ್ರಾಚೀನರು ತುಂಬಾ ಆ ಭೂಮಿಯನ್ನ ಕರೆದ ರೀತಿ. ದೌ ಸಖಾಯೋ ಆಸ್ತಾನ್, ಇಬ್ಬರು ಗೆಳೆಯರಿದ್ರು. ನಾವು ಎರಡು ಅಂತ ಪ್ರಯೋಗ ಮಾಡುವುದು ಸಾಮಾನ್ಯ ವಸ್ತುಗಳು, ಮರಗಳು ಅಂತ ಇದ್ದ ಸಂದರ್ಭದಲ್ಲಿ. ಅದೇ ರೀತಿ ಇಲ್ಲಿ ಸಖಾಯೌ ಅನ್ನೋದು ದ್ವಿವಚನ, ಅದು ಎರಡು ಅಂತ ದ್ವೌ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಅದು ಎರಡು ಅಂತ ನಮ್ಗೆ ಅನ್ಸುತ್ತೆ ಓದುವಾಗ, ಆದ್ರೆ ಅದು ಸಖಾಯೌ ಅಂತ ಅನ್ನೋದಕ್ಕೆ ವಿಶೇಷಣ ಆದಾಗ ನಾವು ಕನ್ನಡದಲ್ಲಿ ಅದನ್ನು ಇಬ್ಬರು ಅಂತೀವಿ. ಇಬ್ಬರು ಗೆಳೆಯರು ಆಸ್ತಾಂ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ 3 ಲಿಂಗದಲ್ಲೂ ಈ ದ್ವೌ ಶಬ್ದ ಇರುವುದನ್ನು ನಾವು ಹಿಂದೆ
ಒಮ್ಮೆ ನೋಡಿದೀವಿ. ದ್ವೇ ಅಂತ ಆಗುತ್ತೆ ಸ್ತ್ರೀಲಿಂಗದಲ್ಲಿ, ನಪುಂಸಕ ಲಿಂಗದಲ್ಲೂ ದ್ವೇ ಅಂತ ಆಗುತ್ತೆ. ದೋ ಅನ್ನೋದು ಪುಲ್ಲಿಂಗ ನಿಶ್ಚಯ, ಅದಕ್ಕೆ ಒಂದೇ ತರ ರೂಪ. ಆಸ್ತಾಂ, ಆಸೀತ್, ಆಸ್ತಾಂ, ಆಸನ್, ಇದ್ದರು, ಇಬ್ಬರು. ತಯೋರೇಕೋ ವಿದ್ಯಾಪ್ರಿಯ ಅನ್ಯೋ ಧನಪ್ರಿಯ. ಕಾಮನ್. ತಯೋ ಅವರಿಬ್ಬರಲ್ಲಿ, ಏಕಃ ಒಬ್ಬನು, ವಿದ್ಯಾಪ್ರಿಯ ವಿದ್ಯೆಯನ್ನು ಪ್ರೀತಿಸುವವನು, ಅನ್ಯ ಇನ್ನೊಬ್ಬ, ಧನಪ್ರಿಯ ಅವನು ದುಡ್ಡನ್ನು ಇಷ್ಟಪಡುವವನು. ಒಬ್ಬನಿಗೆ ಕಲಿಯುವುದು ಅಂದ್ರೆ ಇಷ್ಟ, ಒಬ್ಬನಿಗೆ ದುಡಿಯುವುದು ಅಂದ್ರೆ ಇಷ್ಟ. ತಯೋ ಪಿತರವು ಅತೀವ ದರಿದ್ರವು. ಇವರಿಬ್ಬರು ಮನೆಯಲ್ಲೂ ತುಂಬಾ ಕಠಿಣ ಪರಿಸ್ಥಿತಿ ಇತ್ತು. ದರಿದ್ರ ಅಂದ್ರೆ ದುಡ್ಡಿನ ಕೊರತೆ ಇರುವ ಅವಸ್ಥೆ. ತಯೋ ಪಿತರವು ಅವರಿಬ್ಬರ ತಂದೆಯರು, ತಂದೆ ತಾಯಿಗಳು ತುಂಬಾ ಕಷ್ಟದಲ್ಲಿದ್ದು. ದರಿದ್ರ ಅಂದ್ರೆ ಕೇವಲ ದುಡ್ಡಿನಿಂದ ಕೊರತೆ ಅನ್ನೋದು ಒಂದೇ ಅಲ್ಲ. ಹಿಂದೆ ಆ ಕ್ರೈಟೀರಿಯಾವನ್ನು ನಾವು ಸುಮ್ಮನೆ ಮೇಲ್ನೋಟಕ್ಕೆ ಹಾಗೆ ಬಳಸುವುದು ನೋಡಿದ್ರೆ, ದಾರಿದ್ರ್ಯ ಅಂತ ಅನ್ನೋದು ಬುದ್ಧಿ ದಾರಿದ್ರ್ಯ, ವಸ್ತ್ರ ದಾರಿದ್ರ್ಯ, ಎಲ್ಲದಕ್ಕಿಂತ ಮುಖ್ಯ ದಾರಿದ್ರ್ಯ, ಅಪಾಯಕರವಾದದ್ದು ಮತ್ತು ಅಸಹ್ಯಕರವಾದದ್ದು ನೆಮ್ಮದಿ. ಎಷ್ಟೇ ಕಮ್ಮಿ ದುಡ್ಡಿದ್ರು ಕೂಡ ನೆಮ್ಮದಿ ಇದ್ರೆ ಅವನು ಶ್ರೀಮಂತ. ಇವತ್ತಿನ ವ್ಯವಸ್ಥೆಯಲ್ಲಿ ಗಮನಿಸಿದ್ರೆ ಎಷ್ಟೇ ದುಡ್ಡಿದ್ರು ಕೂಡ ನೆಮ್ಮದಿ ಇಲ್ಲದೆ ಹೋದಾಗ ಅವನು ಶ್ರೀಮಂತಿಕೆಯ ಕುಂಟು ನೆವದಲ್ಲಿ ಬದುಕ್ತಾ ಇರ್ತಾನೆ ಹೊರತು ಅವನಿಗೆ ನಿಜವಾದ ಸುಖ ಸಂತೋಷಗಳು ಇರುವುದು ಸಾಧ್ಯ ಇಲ್ಲ. ಅದಕ್ಕೆ ದರಿದ್ರವು ಅಂತಂದ್ರೆ ಇಲ್ಲಿ ಕೇವಲ ಅವರನ್ನ ಸಂಪತ್ತಿನ ವ್ಯವಸ್ಥೆಯಲ್ಲಿ ಮಾತ್ರ ಹೇಳ್ಬೇಕು ಹೊರತು ಉಳಿದಂತೆ ಹಾಗೆ ಹೇಳ್ತಾರೆ. ಅವರಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇರುವುದಿಲ್ಲ ಅಂತ ಅರ್ಥ ಅಲ್ಲ. ಎಷ್ಟೋ ಸರ್ತಿ ಹಳಬರನ್ನ ನೀವು ನೋಡಿದ್ರೆ ಅವ್ರ ಹತ್ರ ಚೆನ್ನಾಗಿರುತ್ತೆ, ಅವರು ಸರಳವಾಗಿ ಬದುಕ್ತಾ ಇರ್ತಾರೆ ಅಷ್ಟೇ. ಕೆಲವರು ತೋರ್ಪಡಿಕೆಗಾಗಿ ಸರಳ ಬದುಕ್ತಾರೆ, ಕೆಲವರು ನಿಜವಾಗಿಯೂ ಸರಳವಾಗಿ ಬದುಕಬೇಕು ಅಂತ ಬದುಕ್ತಾರೆ. ಮೇಲ್ನೋಟಕ್ಕೆ ಅವರನ್ನು ದರಿದ್ರ ಅಂತ ಕರಿತಿದ್ರು. ಆದ್ರಿಂದಾಗಿ ನಮಗೆ ನಮ್ಮ ಪ್ರಾಚೀನರಿಗೆ ಇದ್ದ ಸೌಖ್ಯದ ಬಗ್ಗೆ ನಮ್ಗೆ ಇವತ್ತು ಅರ್ಥ ಆಗಲ್ಲ. ಅಯ್ಯೋ ಪಾಪ ಅವ್ರ ಹತ್ರ ಬಟ್ಟೆ ಇರ್ಲಿಲ್ಲ, ಈಗ ನೋಡಿ ನಮ್ಮ ಹತ್ರ ಎಷ್ಟು ಪ್ಯಾಷನ್, ಎಷ್ಟು ತರದ ಅಂಗಡಿಗಳು ಅದಕ್ಕೇನೆ ಇದೆ ಮೀಸಲು. ಅವರಿಗೆಲ್ಲ ಇಂಥದ್ದು ಕಲ್ಪನೆನೂ ಇರ್ಲಿಕ್ಕಿಲ್ಲ ಅಂತ ನಾವು ಖುಷಿ ಪಡ್ತೇವೆ. ಅವ್ರು ನಗ್ತಾ ಇರ್ತಾರೆ, ನಾಳೆ ಬಿದ್ದೋಗೋ ಶರೀರಕ್ಕೆ ಇವತ್ತು ಎಷ್ಟಪ್ಪ ಅಲಂಕಾರ ಮಾಡ್ತೀರಿ ನೀವು. ಏನಾದ್ರೂ ಒಳಗೆ ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕು ಹೊರತು ಹೊರಗೆ ಹೊದ್ದುಕೊಳ್ಳುವ ಕೆಲಸ. ಅಂಗಿ ತರ ಶರೀರವನ್ನೇ ಬಿಚ್ಚಿ ಹೋಗ್ಬೇಕಾದವರು ಅದರ ಮೇಲೆ ಎಷ್ಟು ಕವಚ ಹಾಕೊಂಡ್ರೇನು ಜೀವ ರಕ್ಷಣೆ ಆಗತ್ತಾ? ಹಾಗಂತೇಳಿ ಬಿಡಬೇಕು ಅಂತ ತಾತ್ಪರ್ಯ ಅಲ್ಲ. ಯಾವ್ದಕ್ಕೆ ಒತ್ತು ಕೊಡ್ಬೇಕು ಅಂತ ಗೊತ್ತಿಲ್ಲದೆ ನಮಗೆ ಬುದ್ಧಿ ದಾರಿದ್ರ್ಯ ಬಂದ್ರೆ ಬೇಜಾರಿಲ್ಲ, ಸಂಸ್ಕಾರ ದಾರಿದ್ರ್ಯ ಬಂದ್ರೆ ಬೇಜಾರಿಲ್ಲ, ಅಥವಾ ಇನ್ನೇನೇನೋ ಅಂತರಂಗಿಕವಾಗಿ ನೆಮ್ಮದಿಯ ದಾರಿದ್ರ್ಯ ಬಂದ್ರೆ ಬೇಜಾರಿಲ್ಲ. ನಮಗೆ ವೇಷಭೂಷಣ ಚೆನ್ನಾಗಿರ್ಬೇಕು, ತಿನ್ನುದುಣ್ಣುದು ಎಲ್ಲಿಂದನೂ ಉದುರಿ ಬಂದ ಸಂಗತಿಗಳೇ ಆಗಿರ್ಬೇಕು ಅನ್ನುವ ಈ ಮನಸ್ಥಿತಿ ನಮ್ಮ ನಿಜವಾದ ದಾರಿದ್ರ್ಯಕ್ಕೆ ಕಾರಣ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು ಇಲ್ಲಿ. ಅತಸ್ಥೌ ಪಿತ್ರೋಹೋ ಆಜ್ಞೆಯ ವಿದೇಶಂಗತವು. ಆಗ ವಿದೇಶ ಅಂದ್ರೆ ಇಲ್ಲಿಂದ ಚೆನ್ನೈಗೆ ಹೋಗುದು, ಅಥವಾ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುದು, ಇಲ್ಲಿಂದ ಕೇರಳಕ್ಕೆ ಹೋಗುದು, ಇದೇ ವಿದೇಶ. ಆಗ ಈ ನಮ್ಗೆ ದೇಶ ಅನ್ನುವ ಕಲ್ಪನೆ ಪ್ರಾಚೀನರಿಗೆ ಮತ್ತು ನಮಗೆ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಇವತ್ತು ರಾಷ್ಟ್ರ ಅಂದ್ರೆ ದೊಡ್ಡದು ಅಂತ ಅನ್ಕೊಳ್ತೀವಿ, ದೇಶ ಅಂದ್ರೆ ಚಿಕ್ಕದು ಅಂತ ಅನ್ಕೊಳ್ತೀವಿ, ಅಥವಾ ರಾಜ್ಯ ಅಂದ್ರೆ ಚಿಕ್ಕದು ಅಂತ ಅನ್ಕೊಳ್ತೀವಿ. ಆದ್ರೆ ಅವರ ಪ್ರಕಾರ ದೇಶ ಅಂತಂದ್ರೆ ಒಂದು ಭಾಷೆಯನ್ನ ಮಾತನಾಡುವ ಜನ ಬಿಟ್ಟು ಆಚೆಗೆ ಹೋದ್ರೆ ಅದು ಬೇರೆ ದೇಶ ಆಗ್ಬಿಡುತ್ತೆ. ಒಂದು ಮಹಾನದಿಯ ಪರಿಕ್ರಮವನ್ನು ದಾಟಿ ಸ್ವಲ್ಪ ಸಂಸ್ಕಾರ ಬೇರೆ ಆಯ್ತು, ಆಹಾರ ಬೇರೆ ಆಯ್ತು, ವಸ್ತ್ರ ಸಂಹಿತೆಗಳು ಬೇರೆ ಆಯ್ತು ಅಂದ್ರೆ ಅದು ಬೇರೆ ದೇಶ ಅಂತ ಲೆಕ್ಕ. ಹಾಗಾಗಿ ವಿದೇಶಕ್ಕೆ ಹೋಗಬಾರದು ಅಂದ್ರೆ ಇವತ್ತು ನಾವು ಪಕ್ಕದ ರಾಜ್ಯಕ್ಕೆ ಹೋಗುದು ತಪ್ಪೆ. ಹಾಗೆ ನೋಡಿದ್ರೆ ಸ್ಥಳವನ್ನ ಬಿಡಬಾರದು ಅಂತ ಅರ್ಥ. ಬಿಡಬಾರದು ಅಂದ್ರೆ ಹೋಗಿ ಬರುದೇ ತಪ್ಪಲ್ಲ, ನಮ್ಮತನವನ್ನ ನಾವು ಬಿಟ್ಟು ಕೊಡಬಾರದು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು. ಹಾಗಾಗಿ ನಾವು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಅವ್ರ ತರನೇ ಸ್ಟೈಲ್ ಮಾಡಿ ಈ ನಮ್ಮ ನಿಜವಾದ ಮೂಲ ಆಯಾ ನೇಚರ್ ಅನ್ನ ಏನು ಮರಿತೇವೆ, ಇದು ಅಪಾಯಕಾರಿ ಅನ್ನೋದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದಿದ್ದಷ್ಟೇ.
ಎಷ್ಟು ವೆರೈಟೀಸ್ ಇರುತ್ತೋ ಅಷ್ಟು ನೆಮ್ಮದಿ ಇರುತ್ತೆ, ಅಷ್ಟು ಬದುಕಿಗೆ ಅರ್ಥ ಬರುತ್ತೆ. ಯಾವಾಗ ಈ ವೆರೈಟೀಸ್ಗಳನ್ನು ನಾವು ಎಲ್ಲ ಒಂದೇ ತರ ಈ ಮ್ಯೂಟ್ ಮಾಡಿ ಟಿವಿ ನೋಡಿದಾಗೆ, ನೀವು ಎಷ್ಟು ಚಾನೆಲ್ ಚೇಂಜ್ ಮಾಡಿ ಎಲ್ಲ ಒಂದೇ ತರ ಅನ್ಸುತ್ತೆ. ಎಷ್ಟು ತರದ ವಿಭಿನ್ನವಾದ ಸಂಸ್ಕೃತಿಗಳಿದ್ರೂ ಕೂಡ ನಮ್ಗೀಗ ಬರೀ ಕಾಣುವುದು ಪ್ಯಾಂಟು ಶರ್ಟು ಇಂಥ ಒಂದೇ ತರದ ವೇಷಭೂಷಣಗಳು ಅಥವಾ ಹೇರ್ ಸ್ಟೈಲ್ಗಳು ಅಥವಾ ಆಹಾರ ಪದ್ಧತಿಗಳು. ಅದೇ ಪಿಜ್ಜಾ ಬರ್ಗರ್ ತಿಂದ್ರೆ ಇಡೀ ದೇಶದಲ್ಲಿ ಒಂದೇ ತರ ಎಳಿ 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 ಅಂತ. ಆದ್ರೆ ಆಯಾ ಜಾಗದ ಆಯಾ ಮಣ್ಣಿನ ಅಪರೂಪದ ಆಹಾರ ಇರಬಹುದು, ವಿಹಾರ ಇರಬಹುದು, ಸಂಸ್ಕಾರ ಇರಬಹುದು, ಆಭರಣ ಇರಬಹುದು, ವಸ್ತ್ರ ಸಂಹಿತೆಗಳಿರಬಹುದು. ಇದೆಲ್ಲ ಮನಸ್ಸಿಗೆ ವಿಶೇಷ ಒಂದು ನೆಮ್ಮದಿಯನ್ನು ನೀಡುವಂಥದ್ದು ಅಥವಾ ಒಂದು ಬದಲಾವಣೆಯ ಮೂಲಕ ಹೊಸ ಕೆಲಸಕ್ಕೆ ಹುರುಪು ಕೊಡುವಂಥದ್ದು. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ ಇವತ್ತು. ಇಲ್ಲಿ ಆ ಇಬ್ಬರು ಮಕ್ಕಳು ಕೂಡ ಹೆಚ್ಚು ಸಂಪಾದನೆ ಆಗುವ ಜಾಗಕ್ಕೆ ಹೋದ್ರೆ ನಮ್ಮ ದಾರಿದ್ರ್ಯ ಚೂರು ಪರಿಹಾರ ಆದೀತು ಅಂತ ಭಾವಿಸಿ ಹೊರದೇಶಕ್ಕೆ ಕಳುಹಿಸಿದರು ಅನ್ನುವ ಈ ಭಾಗ ಇವತ್ತು ಇಷ್ಟು ನೋಡಿದ್ದಾಯ್ತು. ಇದರ ಶಬ್ದಾರ್ಥಗಳನ್ನ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಸಲ ಕೇಳುವಾಗ ಮುಂದಿನ 3 ಪ್ಯಾರ ತನಕ, ಕೊನೆ ಪ್ಯಾರ ಬಿಡಿ, ಮುಂದಿನ 3 ಪ್ಯಾರ ತನಕ ಶಬ್ದಗಳಲ್ಲಿ ಅಕಾರ ಅಂತವೋ ಇಕಾರ ಅಂತವೋ ಪುಲ್ಲಿಂಗವೋ ಸ್ತ್ರೀಲಿಂಗವೋ ಅಷ್ಟನ್ನು ಸರಿಯಾಗಿ ಒಂದು ಮನನ ಮಾಡಿರಿ. ಅದೇ ಅಭ್ಯಾಸವನ್ನ ಮಾಡಿಸ್ತೇನೆ. ಸಾಧ್ಯ ಆದ್ರೆ ಬರ್ದು ಹಾಕಿದ್ರು ಮುಂದಿನ ಸರ್ತಿಗೆ ನಮ್ಗೆ ಸುಲಭ ಆಗುತ್ತೆ ಹೋಗ್ಲಿಕ್ಕೆ ಮುಂದೆ. ಗುಂಪಿನಲ್ಲಿ ಬರೆದು ಹಾಕಿ ಒಬ್ಬೊಬ್ರು ಯಾರೋ ಒಬ್ರಿಗೆ ಗೊತ್ತು, ಎಲ್ಲರೂ ಓದಿ, ಯಾರು ಅವ್ರದ್ದು ನಾವು ಏನು ಓದುದು ಅಂತ ಇಲ್ಲ. ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತು ಅದನ್ನ ಕೆಳಗಡೆ ತಿಳಿಸಿ, ಹೀಗಿರ್ಬೇಕಲ್ವಾ ಅಂತ, ಹೀಗಿರ್ಬಹುದಲ್ವಾ, ಏನಾದ್ರೂ ಡೌಟ್ ಇದ್ರೆ. ಇನ್ನೊಬ್ರು ಯಾರೋ ಕರೆಕ್ಷನ್ ಮಾಡ್ತಾರೆ, ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನೋಡಿರ್ತೇನೆ ಕೊನೆಗೆ. ಆದ್ರೆ ನಿರಂತರ ಟಚ್ಚಲ್ಲಿದ್ರೆ ಮಾತ್ರ ನಾವು ಮುಂದಿನ ಸರ್ತಿಗೆ ಬರುವಾಗ, ಅದರ ಮುಂದುವರಿದ ಭಾಗಕ್ಕೆ ಹೋಗುವಾಗ ಹಿಂದಿನದರ ಸಂಪರ್ಕ ಇದ್ದಾಗ ಮುಂದೆ ಸಾಗಿದ್ದಕ್ಕೊಂದು ಅರ್ಥ ಬರುತ್ತೆ, ಗುರಿಯನ್ನು ತಲುಪುವುದು ಸುಲಭ ಆಗುತ್ತೆ. ಸರಿ, ಇದು ಎಲ್ಲ ಕ್ಷೇತ್ರಕ್ಕೂ ಸಮಾನ, ಕೇವಲ ಸಂಸ್ಕೃತಕ್ಕೆ ಅಂತ ಹೇಳ್ತಿಲ್ಲ. ಅಧ್ಯಯನ ಇದಿರಬಹುದು, ಕಲೆ ಇರಬಹುದು, ಅಥವಾ ಜೀವನದ ದಾರಿಯಲ್ಲಿ, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವ ಅಂಶದಲ್ಲೂ ಇರಬಹುದು. ಇತಿಹಾಸ ಮರೆತ್ರೆ ದೇಶ ನಿರ್ನಾಮ ಆಗುತ್ತೆ ಅನ್ನೋದು ಎಲ್ಲ ಕಾಲಕ್ಕೂ ಸತ್ಯದ ಮಾತು. ಅದು ಇವತ್ತಿಗೂ ಯಾವತ್ತಿಗೂ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು. ಧನ್ಯವಾದಗಳು. 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 Excuse me, what is atastav? I did not catch that word. ಅತಃ ಅಂದ್ರೆ ಆದ್ದರಿಂದ, ಬಿಕಾಸ್. Okay. ತೌ ಅಂದ್ರೆ ಅವರಿಬ್ರು. Okay. Thank you.